ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಈಗ ಬಂದಿದ್ದೀನಲ್ಲ. ನೀನ್ ಬಂದ್ರೆ ಏನ್ ಉಪಯೋಗ ಅಣ್ಣ? ಪಕ್ಕ ಇರೋರು ಬರ್ಬೇಕು. ಅದಕ್ಕೆ ಹೇಳಿದ್ ಪುಟಾಣಿ, ನಾನು ಬಂದಿದ್ದೀನಲ್ಲ ಅಂತ. ಅಣ್ಣ ಪ್ಲೀಸ್, ನೀನು ನೀನ್ ಆ ತರ ಕೆಟ್ಟ ಜೋಕ್ಸ್ ಮಾಡ್ಬೇಡ. ಜೋಕ್ ಅಲ್ಲ ಪುಟಾಣಿ, ಆಮ್ರಪಾಲಿ ಪದಕ ಹುಡುಕ್ತಿದ್ದಾರೆ. ನಾನು ಬಂದಿದ್ದೀನಿ, ಎಲ್ಲ ಸರಿ ಹೋಯ್ತಲ್ಲ. ಆಪದ್ ಬಾಂಧವ, ನಿನ್ ಮಾತ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ಯಾ? ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಹುಡುಕ್ತಾ ಇದ್ದೀರಲ್ಲ ಪದಕ, ಅದು ನನ್ನ ಹತ್ರ ಇದೆ. ಸಿಟ್ಟಲ್ಲಿ ಪ್ರಪಂಚನೇ ಸುಟ್ಟು ಹಾಕ್ತೀನಿ ಎಂದೋಳು. ಮಕ್ಕಳನ್ನ ಕಿತ್ಕೊಂಡ್ರೆ ಆಗ ನೋವು ನಿನಗ್ ಗೊತ್ತು. ನನ್ ಮಗನ್ನ ಕಳ್ಕೊಳ್ತೀನಿ ಅನ್ನೋ ಭಯದಲ್ಲಿ ನಾನ್ ದಿನ ಒದ್ದಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಾನು ನಿನ್ ಮುಂದೆ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ನನ್ ಮಗನ್ನ ನನ್ನಿಂದ ದೂರ ಮಾಡೋದಿಕ್ಕೆ ಯಾರೇ ಪ್ರಯತ್ನ ಪಟ್ರು ನಾನು ಬಿಡೋದಿಲ್ಲ. ನಿನ್ ಮೇಲೆ ಆಣೆ, ಪ್ರಪಂಚಕ್ಕೆ ಅಮ್ಮ ನೀನು. ಈ ಅಮ್ಮನ ಮಾತು ಕೇಳ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಹಠ, ರಕ್ತ, ಸೇಡ್ಗಿನ ಪ್ರೀತಿ ದೊಡ್ಡದು ಅಂತ ತೋರ್ಸ್ಕೊಡು ತಾಯಿ. ಈ ಅಮ್ಮನ ಪ್ರಾರ್ಥನೆ ಕಿವಿಗೆ ಹಾಕು. ಛಾಯಾ, ಇಲ್ಲಿ ಒಬ್ಳೆ ಏನ್ ಮಾಡ್ತಾ ಇದೀಯಾ? ಹಪ್ಪಳ ಹಾಕಿದೀನಿ, ಒಣಗ್ಲಿ ಅಂತ ಕಾಯ್ತಾ ಇದೀನಿ. ನಾನು ಹೇಳೋಕ್ಕಿಂತ ಮುಂಚೆನೆ ಕೋಪ ಮಾಡ್ಕೊಂಡಿದ್ಯಾ ನೀನು? ಯುಕ್ತಿ, ನಾನು ಹೇಳ್ಬಿಡ್ತೀನಿ, ಆಮೇಲೆ ಬೈ. ಫೋನ್ ತರ್ಲಿಲ್ಲ ನಾನು. ಯುಕ್ತಿ ಅದಲ್ಲ. ನನ್ ತಪ್ಪಲ್ಲ ಛಾಯಾ, ಆ ಸ್ಟುಪಿಡ್ ಆಮ್ರಪಾಲಿ ಫೋನೇ ತಗೊಂಡ್ ಬಂದಿಲ್ಲ. ನಾನ್ ಮಲಗ್ಬೇಕಾದ್ರೂ ಕೈಲೇ ಇಟ್ಕೊಂಡ್ ಮಲ್ಕೋತೀನಿ, ಆದ್ರೆ ಅವಳು ನೋಡು ತಗೊಂಡೇ ಬಂದಿಲ್ಲ. ಯುಕ್ತಿ, ಐ ನೋ ನಂದೇ ತಪ್ಪು. ಸಾರಿ ಸಾರಿ ಸಾರಿ. ಐ ಡೋಂಟ್ ಕೇರ್. ಛಾಯಾ, ಯಾಕೆ ಹೀಗ್ ಕಿರಿಚ್ತಾ ಇದ್ಯಾ? ನಾನ್ ಹೇಳಿಲ್ವಾ ಕಿರಿಚ್ಪಡ ನಂಗೆ ಭಯ ಆಗುತ್ತೆ ಅಂತ? ಇಡಿಯಟ್, ನೋಡಿಲಿ, ನಿಮ್ಮಮ್ಮ ನನ್ನ ಹಳ್ಳದಲ್ಲಿ ಸಿಕ್ಕಾಕ್ಸೆ ಹೋಗಿದ್ದಾರೆ. ನೋಡ್ತಾ ನಿಂತಿದ್ಯಲ್ಲ, ತೆಗಿ. ಒಂದ್ ನಿಮಿಷ. ನಾನು ಈಗ್ಲೇ ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ಬೇಕು. ಯಾಕೆ? ಆ ಲಾಕೆಟ್ ಹುಡುಕ್ತಾ ಇರೋರು ಯಾರು ಅಂತ ತಿಳ್ಕೊಳಕ್ಕೆ. ಲಾಕೆಟಾ? ಯಾವ ಲಾಕೆಟು? ಏನಾಯ್ತು? ಏನಾಯ್ತಾ? ನೀನು ನಿಮ್ಮಮ್ಮ ಈ ಮನೆಗ್ ಬಂದು ನನ್ ಕೆಲ್ಸ ಎಲ್ಲ ಹಾಳು ಮಾಡ್ತಾ ಇದ್ದೀರಾ. ನಾನೇನ್ ಮಾಡ್ದೆ? ನೋಡು, ನಿನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ಗೆ ಆ ಆಮ್ರಪಾಲಿ ಫೋನ್ ಬೇಕೇ ಬೇಕು. ನಾಳೆ ಒಳಗೆ ಅದ್ ನನ್ ಕೈಯಲ್ಲಿರೋ ಹಾಗೆ ಮಾಡ್ಬೇಕು. ಬರೀ ಲೂಸ್ಗಳೇ ಇದಾರೆ ಮನೇಲಿ. ನಿಜ ಹೇಳ್ತಿದ್ಯಾ ಆಪದ್ ಬಾಂಧವ? ಸುಳ್ಳು ಯಾಕೆ ಹೇಳಿ ಆಮ್ರಪಾಲಿ? ಈ ಪದಕ ನನ್ನ ಹತ್ರ ಇದೆ, ನನ್ನ ರೂಮ್ ಕಬೋರ್ಡ್ ಅಲ್ಲಿ ಭದ್ರವಾಗಿದೆ. ನಿಜವಾಗ್ಲೂ ತಮಾಷೆ ಮಾಡ್ತಿಲ್ಲ ತಾನೇ ನೀನು? ಅಲ್ಲ, ಯಾಕೆ ಯಾರಿಗೂ ನಂಬಿಕೆನೇ ಇಲ್ಲ ನನ್ನ ಮೇಲೆ? ನಿಜವಾಗ್ಲೂ ನನ್ನ ಹತ್ರನೇ ಇದೆ ಪದಕ. ಬೆಳಕಿನ ರಾಶಿಯ ಕಿಡಿಯೊಂದೊಡೆದು ಕಾಣದ ಲೋಕದ ಕದವನ್ನು ತೆರೆದು ಕೌತುಕ ಅವಳೇ ಸೋಜಿಗ, ಕೌತುಕ ಅವಳೇ ಸೋಜಿಗ. ಇಳೆಗೆ ಇಳಿದ ಬಂಗಾರದ ಬೊಂಬೆ ಚಿಂಗಾರಿ ನಯನಿ ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ನಿನಗ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನ್ ನಿಜವಾಗ್ಲೂ ನನಗೆ ಆಪದ್ ಬಾಂಧವಾನೆ. ನನ್ನ ಎದೆ ಮೇಲೆ ದೊಡ್ಡ ಭಾರ ನಿಲ್ಲಿಸ್ಬಿಟ್ಟೆ ನೀನು. ಅಪ್ಪನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬಹುದು ನಾನು. ಥ್ಯಾಂಕ್ ಯು.
ಅಣ್ಣ ಏನ್ ಯೋಚನೆ ಮಾಡ್ತಾ ಇದ್ಯಾ? ಎಲ್ಲೋ ಕಳ್ದೋಗ್ಬಿಟ್ಟಿದ್ಯಾ? ಏನಿಲ್ಲ ಪುಟಾಣಿ, ಆಮ್ರಪಾಲಿಗೆ ನಕ್ಕು ತುಂಬಾ ದಿನ ಆಯ್ತಲ್ಲ. ನಗೋಕೆ ಕಾರಣನೇ ಇರ್ಲಿಲ್ಲ ಆಪದ್ ಬಾಂಧವ, ಆದ್ರೆ ಇವತ್ತು ನೀನ್ ಕೊಟ್ಟಿದ್ಯಾ. ಹೌದು, ಪದಕ ಎಲ್ಲಿದೆ? ಮನೇಲಿದೆ. ಆ ಲಾಕೆಟ್ ನಿನ್ಗೆ ಸಿಕ್ತು? ಮುರುಡೇಶ್ವರದಲ್ಲಿ ಬೀಚಲ್ಲಿ ನಿಂತಿದ್ದೆ, ಆಗ ಸಿಕ್ತು. ಋಣ ಹೇಗ್ ತೀರಿಸ್ಲಿ ಆಪದ್ ಬಾಂಧವ? ಋಣ ಗಿಣ ಅಂತೆಲ್ಲ ಮಾತಾಡ್ಬೇಡಿ ಪ್ಲೀಸ್, ಸಂಕೋಚ ಆಗತ್ತೆ. ನೀವು ನನ್ಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದೀರಾ, ಅದ್ರ ಮುಂದೆ ಇದೇನು ಅಲ್ಲ. ಒಟ್ನಲ್ಲಿ ನಿನ್ನಿಂದ ನನ್ಗೆ ರಾಜ್ಕುಮಾರ ಸಿಗೋವಾಗಾಯ್ತು. ಮನೆಗ್ ಹೋಗ್ಬೇಕು ಅಂದ್ರೆ ಏನ್ ಅರ್ಥ ದೇವಿಯಾನಿ? ಮನೆಗ್ ಹೋಗ್ಬೇಕು ಅಂತ ಅರ್ಥ ಮಾಯಿ. ನಾಳೆ ಉತ್ತರಾಧಿಕರಣ ಮುಗಿದ್ಮೇಲೆ ಮನೆಗೆ ತಾನೇ ಹೋಗ್ತಾ ಇದೀವಿ. ಇವತ್ತೇ ಹೋಗೋಣ ಮಾಯಿ. ಇದೇನ್ ದೇವಿಯಾನಿ, ಮಕ್ಕಳ ತರ ಹಠ ಹಿಡಿತಿದ್ಯಾ? ಯಾಕೆ ಹೋಗ್ಬೇಕು ಮನೆಗೆ? ಕೇಳಿದ್ರೆ ಕಾರಣ ಇಲ್ಲ ನಿನ್ನ ಹತ್ರ. ಇದೊಂದ್ಸಲ ನನ್ ಮಾತ್ ಕೇಳಿ ಮಾಯಿ ಪ್ಲೀಸ್. ನಿಮಗ್ ಹೇಗ್ ವಿವರಿಸ್ಬೇಕೋ ನನಗೆ ಗೊತ್ತಿಲ್ಲ, ಆದ್ರೆ ಮನೆಗ್ ಹೋಗ್ಬೇಕು. ನಿನ್ ಮಾತ್ ಕೇಳಲ್ಲ ಅಂತಿಲ್ಲ ನಾನು, ಕಾರಣ ಕೊಡು, ಕೇಳ್ತೀನಿ. ಕಾರಣ ಕೇಳಿದ ತಕ್ಷಣ ನಿನ್ ನಾಲ್ಗೆ ಜೀವ ಬಿಟ್ಬಿಡುತ್ತೆ. ನಿನ್ ಮನ್ಸಿಗೆ ಅನ್ಸಿದೆ ಅಂತ ನಾಳೆ ನಡೆಯೋ ಉತ್ತರಾಧಿಕರಣನ ಮುರಿಬೇಕು ಅಂತಿದ್ಯಾ? ಉತ್ತರಾಧಿಕರಣ ಮನೇಲೂ ಮಾಡ್ಬೋದಲ್ಲ ಮಾಯಿ, ಇಲ್ಲೇ ಮಾಡ್ಬೇಕು ಅಂತ ಶಾಸ್ತ್ರ ಏನಿಲ್ವಲ್ಲ. ಇಲ್ಲ, ಆದ್ರೆ ನನಗ್ ಇಲ್ಲೇ ಮಾಡ್ಬೇಕು ಅನ್ನೋದು ಆಸೆ. ಇವತ್ ನೀನ್ ಕಾರಣ ಇಲ್ಲದೆ ಬೇಡ ಅಂತಿದ್ಯಾ, ನಾಳೆ ಇನ್ನೊಂದ್ ಕಾರಣಕ್ಕೆ ಮಂದಾಕಿನಿ ಬೇಡ ಅಂತಾಳೆ. ಮಾಡಕ್ಕಾಗತ್ತಾ? ಮನೆಗೆ ಹಿರಿ ಸೊಸೆ ನೀನು, ಬೇರೆಯವರಿಗೆ ಸಮಾಧಾನ ಹೇಳ್ಬೇಕು ಅಂತದ್ರಲ್ಲಿ ನೀನೇ ಹೀಗಾಡ್ತಿದ್ಯಲ್ಲ. ಹೋಗು, ನಾಳೆ ಏನೇನ್ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊ. ಅದ್ಕೆ ಪ್ರದ್ಯುಮ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ ಯೋಚನೆ ಅಲ್ವಾ? ಇನ್ನೇನ್ ಮಾಡ್ಲಿ ನಾನು? ಗಿಡಗ ಗುಬ್ಬಚ್ಚಿ ಮರಿನ ಕಚ್ಕೊಂಡ್ ಹೋದ ಹಾಗೆ ಯಾರೋ ಬಂದು ಪ್ರದ್ಯುಮ್ನನ್ನ ಕರ್ಕೊಂಡ್ ಹೋಗ್ಲಿ ಅಂತ ಕಾಯ್ಲಾ ನಾನು? ನಿಮ್ ಮಗ ಗುಬ್ಬಚ್ಚಿ ಅಲ್ಲ ಅದ್ಕೆ. ನನ್ ಸಂಕಟ ಬಾಯ್ ಬಿಟ್ಟು ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಇಲ್ಲ ಈಶ್ವರಿ. ಯೋಚನೆ ಮಾಡಿ, ನಿಮ್ ಭಯಕ್ಕೆ ಪ್ರದ್ಯುಮ್ನನ್ ಕರ್ಕೊಂಡು ಹೋದ್ರೆ ನಾಳೆ ಉತ್ತರಾಧಿಕರಣ ನಡೆಯಲ್ಲ. ಲಾಕೆಟ್ ವಿಷಯ ಮಾಯಿ ಕಿವಿಗ್ ಬಿದ್ರೆ ಪ್ರದ್ಯುಮ್ನ ಉತ್ತರಾಧಿಕರಣ ಯಾವತ್ತೂ ನಡೆಯಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ನೀವ್ ಹೇಳೋದು ಸರಿಯಾಗಿದೆ ಅದ್ಕೆ. ಅಷ್ಟಕ್ಕೂ ಉತ್ತರಾಧಿಕರಣ ಎಲ್ ಬೇಕಾದ್ರೂ ನಡಿಬೋದು ಈಶ್ವರಿ, ಇಲ್ಲೇ ಮಾಡ್ಬೇಕು ಅಂತ ಏನಿಲ್ವಲ್ಲ. ಮಾಯಿ ಮನ್ಸ್ ಮಾಡ್ಬೇಕಷ್ಟೇ. ಆದ್ರೆ ಮಾಯಿನ್ ಕೇಳಿ ತಪ್ಪು ಮಾಡ್ಬಿಟ್ರಿ ನೀವು. ಮತ್ತೇನ್ ಮಾಡ್ಬೇಕು ನಾನು? ಎಷ್ಟು ಕಾಕತಾಳೀಯ ಅಲ್ವಾ ಪುಟಾಣಿ? ನಾರ್ಮಲ್ ಕನ್ನಡ ಮಾತಾಡ್ತಾ ಇದೆಯಲ್ಲ ಅಮ್ರಪಾಲಿ, ಇದೇನ್ ಕಾಕಾ ಗೀಕಾ ಅಂತ? ಕಾಕತಾಳೀಯ ಕನ್ನಡ ಪದಾನೆ. ಏನೋಪ್ಪ, ಫಸ್ಟ್ ಟೈಮ್ ಕೇಳ್ತಿರೋದು. ಸರಿ, ಏನ್ ಹೇಳಕ್ ಹೊರಟಿದೆ? ನಾನ್ ಹುಡುಕ್ತಾ ಇದ್ದಿದ್ ಪದಕನೇ ಆಪದ್ ಬಾಂಧವನಿಗೆ ಸಿಕ್ಕಿದ್ದು. ಓ, ಕೋಇನ್ಸಿಡೆಂಟ್. ಏನು? ಅಯ್ಯೋ, ಅದಾ ಕೋಇನ್ಸಿಡೆನ್ಸ್. ಅದೇ ನಿನ್ ಕಾಕತಾಳಿ ಅಂದ್ಯಲ್ಲ, ಅದೇ. ಅದ್ ಸರಿ, ಅಣ್ಣನ ಹತ್ರ ಇರೋ ಲಾಕೆಟ್ ನಿನ್ನ ಹತ್ರ ಇದ್ದಿದ್ದ, ರಾಜ್ಕುಮಾರನ ಹತ್ರ ಇದ್ದಿದ್ದ? ಗೊತ್ತಿಲ್ಲ ಪುಟಾಣಿ, ಪದಕ ನೋಡೋ ತನಕ ನನ್ಗೂ ಏನೂ ಗೊತ್ತಿಲ್ಲ. ಆದ್ರೆ ನನ್ಗೊಂದ್ ವಿಷಯ ತುಂಬಾ ಖುಷಿ ಆಗ್ತದೆ ಆಮ್ರಪಾಲಿ. ಏನು? ನೀನ್ ಮತ್ತೆ ಹಿರಣ್ಯ ಗರ್ಭಕ್ ಹೋಗೋದ್ ತಪ್ತಲ್ಲ ಅಂತ. ಪಿತಾಶ್ರೀ, ಪದಕ ಆದಷ್ಟು ಬೇಗ ನನ್ನ ಕೈ ಸೇರುತ್ತದೆ. ಗಂಧರ್ವ ಲೋಕದ ಸಿಂಹಾಸನದ ಮೇಲೆ ರಾಜಕುಮಾರನನ್ನು ಅತಿ ಶೀಘ್ರದಲ್ಲೇ ಕೂರಿಸುತ್ತೇನೆ.